ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಕ್ರಾಂತ್ ಅವರೇ, ಎಲ್ಲ ಹೇಳ್ಕೊತಿದ್ರಿ, ಇದನ್ನೊಂದನ್ ಮಾತ್ರ ಯಾಕೆ ಹೇಳ್ಕೊಂಡಿಲ್ಲ? ಪಲ್ಲವಿ ಅವರೇ, ನೀವು ಬರೀ ಆಫೀಸ್ ವಿಷಯದಲ್ಲಿ ಸೀಕ್ರೆಟಿವ್ ಆಗಿರ್ತೀರಾ ಅಂತ ಅನ್ಕೊಂಡಿದ್ದೆ. ಆದರೆ ಈ ವಿಷಯದಲ್ಲೂ ಇಷ್ಟು ಸೀಕ್ರೆಟ್ ಮೇಂಟೈನ್ ಮಾಡ್ತೀರಂತ ನಾನು ನಿಜವಾಗ್ಲೂ ಅನ್ಕೊಂಡಿರಲಿಲ್ಲ. ಅಂದ್ರೆ ನಿಮಗೆ ನನ್ನ ಮೇಲೆ ಮನ್ಸಿದೆ ಅಂತ ನಾನು ಅಂದ್ಕೊಂಡಿದ್ ಸುಳ್ಳ? ಎಲ್ಲ ನನ್ನ ಭ್ರಮೆ ಅನ್ಸುತ್ತೆ. ಪಲ್ಲವಿಯವ್ರಿಗೆ ನನ್ನ ಮೇಲೆ ಒಂದು ಸ್ವಲ್ಪನೂ ಫೀಲಿಂಗ್ಸ್ ಇಲ್ಲ. ಸುಮ್ಮನೆ ನಾನೇನು ಅನ್ಕೊಂಡಿದ್ದೆ. ಅನು ಇತ್ತೀಚೆಗಂತೂ ವಿಕ್ರಾಂತ್ ಅವ್ರನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾಳೆ. ಇವಾಗ ವಿಕ್ರಾಂತ್ ಅವರು ಮದುವೆ ಆಗ್ತಿದ್ದಾರೆ ಅಂದ್ರೆ ಅವಳೆಷ್ಟು ಬೇಜಾರು ಮಾಡ್ಕೋತಾಳೆ. ತೇಜು ಪಲ್ಲವಿಯವ್ರನ್ನ ಅಮ್ಮ ಅಂತ ಹಚ್ಕೊಂಡ್ಬಿಟ್ಟಿದ್ದಾನೆ. ನಾಳೆ ದಿನ ಪಲ್ಲವಿಯವರು ಇನ್ನೊಬ್ರನ್ನ ಮದುವೆ ಆಗೋದನ್ನೆಲ್ಲ ನೋಡ್ಕೊಂಡು ತೇಜು ತಡ್ಕೊಂಡು ಸುಮ್ಮನಿರ್ತಾನ. ತೇಜು ನಿನ್ನ ಹತ್ರ ಹೇಗೆ ಹೇಳಲಿ, ಹೇಗೆ ಅರ್ಥ ಮಾಡಿಸ್ಲಿ? ತೇಜು ವಿಚಾರ ಇರಲಿ, ನನ್ನ ಕೈಲೇ ಈ ವಿಷಯ ತಡ್ಕೊಳಕ್ಕಾಗುತ್ತಾ? ಪಲ್ಲವಿಯವರು ಇನ್ನೊಬ್ರನ್ನ ಮದುವೆ ಮಾಡ್ಕೋತಾರೆ ಅನ್ನೋ ವಿಷಯನ ನನ್ನ ಕೈಲಿ ಅರಗಿಸ್ಕೊಳಕ್ಕಾಗುತ್ತಾ? ಇಷ್ಟು ದಿವಸ ನನ್ನ ಮನಸ್ಸಲ್ಲಿ ನಿಮ್ಮ ಮೇಲೆ ಏನ್ ಭಾವನೆ ಇತ್ತು ಅಂತ ಗೊತ್ತಿಲ್ಲ. ಆದ್ರೆ ನಿಮಗ್ ಮದ್ವೆ ಸೆಟ್ ಆಯ್ತು ಅಂತ ಕೇಳ್ದಾಗ್ಲಿಂದ ನನಗೊಂಥರ ಆಗ್ತಿದೆ, ಒಂಥರ ಒತ್ತಾಟ ಆಗ್ತಿದೆ. ಪಲ್ಲವಿಯವರೇ, ನೀವು ನನ್ನ ಹತ್ರ ವಿಷಯನ ಹೇಳ್ಕೋಬೇಕಾಗಿತ್ತು. ನೀವೇ ವಿಷಯನ ನನ್ನ ಹತ್ರ ಮುಚ್ಚಿಡ್ಬಾರ್ದಿತ್ತು ವಿಕ್ರಾಂತ್ ಅವ್ರೆ. ಅಂದ್ರೆ ಅಮ್ಮ ಹೇಳಿದೆಲ್ಲ ಸತ್ಯನಾ? ಈ ಥರದ ವಿಷಯಗಳನ್ನೆಲ್ಲ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳೋಷ್ಟು ನಾವು ಕ್ಲೋಸ್ ಇರಲಿಲ್ವಾ? ನಾನೇ ಭ್ರಮೇಲಿದ್ದೆ ಪಲ್ಲವಿಯವರು ನನ್ನ ಹತ್ರ ಕ್ಲೋಸ್ ಆಗಿದ್ದಾರೆ ಅಂತ. ವಿಕ್ರಾಂತ್ ಅವರೆಲ್ಲ ನನ್ನ ಹತ್ರ ಹೇಳ್ಕೊತಾರೆ ಅಂತ ನಾನೇ ತಪ್ಪು ತಿಳ್ಕೊಂಡ. ಅವ್ರು ಯಾರನ್ನೋ ಮದ್ವೆ ಆಗ್ತಿದ್ದಾರೆ ಅಂದ್ರೆ ಅದನ್ನ ನನ್ನಿಂದ ಅಕ್ಸೆಪ್ಟ್ ಮಾಡಕ್ ಆಗ್ತಿಲ್ಲ ಅಲ್ಲ? ಯಾಕೆ ಅಂದ್ರೆ ನನ್ನ ಮನ್ಸಲ್ಲಿ ಅವ್ರ ಮೇಲೆ ಸ್ಟ್ರಾಂಗ್ ಫೀಲಿಂಗ್ಸ್ ಇದೆಯಾ?